ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನೋಡಿ ತುಂಬಾ ಖುಷಿ ಆಯ್ತು. ಇಷ್ಟು ಮಳೆ ಇದ್ರು ಕೂಡ ನೀವೆಲ್ಲರೂ ಇಲ್ಲಿ ಬಂದು ನನಗೆ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹ ಬೆಲ್ಲ ತೋರಿಸೋದಕ್ಕೆ ಮತ್ತೊಮ್ಮೆ ಬಾರಿ ಧನ್ಯವಾದಗಳು. ನಿಜ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಚಾರ ಮಾಡೋದಕ್ಕೆ ನನ್ನ ಕರೆದಿದ್ರು. ತುಂಬಾ ಜನ 26ನೇ ತಾರೀಕು ನೀವು ಇಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ್ಬೇಕಂತ ಕರೀತಾ ಇದ್ರು. ಆದ್ರೆ ನಾನು ಹಠ ಮಾಡಿದೆ. ನಾನಿವತ್ತು ಮಂಗಳೂರಿಗೆ ಹೋಗ್ಲೇಬೇಕು. ಯುಟಿ ಖಾದರ್ ಸರ್ ಅವರಿಗೆ ನಾನು ಕ್ಯಾಂಪೇನ್ ಇದಕ್ಕೆ ಕಾರಣ ಇದೆ. ಯಾಕಂದ್ರೆ ನನಗೆ ಖಾದರ್ ಭಯ ನನಗೆ ತುಂಬಾ ವರ್ಷದಿಂದ ಪರಿಚಯ. ಅವರು ತುಂಬಾ ಒಳ್ಳೆಯವರು, ಜೆಂಟಲ್ಮನ್ ಇನ್ ಪಾಲಿಟಿಕ್ಸ್ ಅಂತಾನೆ ಹೇಳ್ಬೋದು. ಎರಡೂ ಒಂದೇ ಇದ್ರಲ್ಲಿ ನೋಡ್ತಾರೆ. ಯಾವ ಜಾತಿ ಇಲ್ಲದೆ, ಯಾರು ಕಾಸ್ಟ್ ರಿಲಿಜನ್ ಏನು ಇಲ್ಲದೆ ಎಲ್ಲರೂ ಒಂದೇ ಸಮಾಜ ನೋಡ್ತಾರೆ. ನಂಗೆ ಅದು ತುಂಬಾ ಇಷ್ಟವಾದ ಗುಣ. ಅವ್ರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಈ ವರ್ಷ ಅವರಿಗೆ ಅವಾರ್ಡ್ ಸಿಕ್ಕಿದೆ ಬೆಸ್ಟ್ MLA ಅಂತ. 175 ಜನರಿಂದ 224 ಬರೀ 9 ಜನ ಆಯ್ಕೆ ಮಾಡಿದ್ರು. ಅದರಲ್ಲಿ ಖಾದರ್ ಅವರು ಒಬ್ರು. ಒಬ್ಬ ಯುವಕರಾಗಿ ನನಗೆ ನಾನು ಆಸೆ ಪಡ್ತೀನಿ ಅಂದ್ರೆ, ನಮ್ಮ ದೇಶ ಮುಂದೆ ಬೆಳಿಬೇಕಂದ್ರೆ, ಉದ್ಧಾರ ಆಗ್ಬೇಕಂದ್ರೆ ನಮ್ಗೆ ಖಾದರ್ ಭಾಯಿ ಅಂತಾರೆ ನಾಯಕರು ಬೇಕು. ಅದಕ್ಕೋಸ್ಕರ ನಾನು ಹಠ ಮಾಡಿ ನಾನು ಇವತ್ತು ಅವ್ರಿಗೋಸ್ಕರ ಪ್ರಚಾರ ಬರ್ತೀನಂತ ನಾನು ನಿಮ್ಮ ಊರಿಗೆ ಬಂದಿದ್ದೀನಿ. ಅದೇನು ಬಂದ್ಮೇಲೆ ಇಫ್ತಿಕರ್ ಅವರು ಬ್ರದರ್ ಸಿಕ್ಕಿದ್ರು ನನಗೆ. ಮೇರಿ ಅವರು ಹೇಳ್ತಾ ಇದ್ರು ನನಗೆ ಕಾರಲ್ಲಿ, ಇವರಿಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಬೇಕಂತಾನೆ ಬಿಜೆಪಿ ಅವರು ಇವ್ರ ಓಟಿಗೆ ತರ ಹಾಕ್ಬೇಕಂತ ಇನ್ನೂ 10 ಜನವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಹೆಸರಲ್ಲಿ ಖಾದರ್ ಹೆಸರಲ್ಲೇ ವೋಟ್ಸ್ನ ಡಿವೈಡ್ ಮಾಡೋದಕ್ಕೆ. ನಾವು ಮತದಾರರಾಗಿ ಒಂದು ಪ್ರಶ್ನೆ ಅವ್ರನ್ನ ಕೇಳಕ್ ನಾನು ಇಷ್ಟಪಡ್ತೀನಿ. ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ನೀವೇನಕ್ಕೆ ತರ ಹಾಕ್ತೀರಾ? ಏನ್ ನಿಮ್ಮ ಉದ್ದೇಶ? ಯಾಕಂದ್ರೆ ಒಳ್ಳೆಯವರು ಪಾಲಿಟಿಕ್ಸ್ಗೆ ಬರಬಾರ್ದ, ಬೆಳಿಬಾರ್ದ, ಜನರಿಗೆ ಒಳ್ಳೇದು ಮಾಡಬಾರ್ದ? ಯಾಕೆ ಇದು ಮಾಡಬಹುದು? ಇದು ನೀವು ಯೋಚನೆ ಮಾಡ್ಬೇಕು. ನೀವೆಲ್ಲರೂ ಯುವಕರು ದಯವಿಟ್ಟು, ನಾನು ತುಂಬಾ ಕೇಳ್ಪಟ್ಟಿದ್ದೀನಿ 100 ಜನ ತುಂಬಾ ಬುದ್ಧಿವಂತರು ಅಂತ. ಹೌದಾ? ನೀವೆಲ್ಲರೂ ಯುಟಿ ಖಾದರ್ ಅವರಿಗೆ ದಯವಿಟ್ಟು ಮತ ನೀಡಿ ಅವ್ರನ್ನ ಭಾರಿ ಬಹುಮತದಿಂದ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ಆಸೆ ಪಡ್ತೀನಿ. ನೀವು ದಯವಿಟ್ಟು ಅವ್ರನ್ನ ಗೆಲ್ಲಿಸಿದ್ರೆ ಖಂಡಿತವಾಗಿ ನಾನು ನಮ್ಮ ಬಾರಿ ನಿಮ್ಮ ಊರಿಗೆ ಬರ್ತೀನಿ. ಇನ್ನೊಂದ್ಸತಿ ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವೆಷ್ಟು ನನಗೆ ಪ್ರೀತಿ ತೋರಿಸೋದಕ್ಕೆ ಸದಾ ನಿಮ್ಮ ಆಶೀರ್ವಾದ ಹೀಗೆ ಅಂತ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದ.